ಗೌರಿಬಿದನೂರು ತಾಲೂಕಿನಲ್ಲಿ ಶಾಲೆಗಳ ಕೊಠಡಿ ಹಾಗೂ ಶಿಕ್ಷಕರ ನೇಮಕಾತಿ ಮಾಡಬೇಕಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಬೆಳಗಾವಿ ವಿಧಾನಸಭೆ ಚುಕ್ಕಿ ಪ್ರಶ್ನೆಯ ವೇಳೆ ಸರ್ಕಾರವನ್ನು ಒತ್ತಾಯಿಸಿದರು. 295 ಸರ್ಕಾರಿ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳಿದ್ದು 1637 ಕೊಠಡಿಗಳಿವೆ. ಇವುಗಳಲ್ಲಿ 267 ಕೊಠಡಿಗಳನ್ನು ದುರಸ್ತಿ ಮಾಡಬೇಕಿದ್ದು 120 ಶಾಲಾ ಕೊಠಡಿಗಳು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿವೆ. ಇವುಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕಿದೆ. ಜೊತೆಗೆ ಶಿಕ್ಷಕರ ಕೊರತೆ ಇದ್ದು ಶಿಕ್ಷಕರ ನೇಮಕಾತಿ ಮಾಡಬೇಕಿದೆ. ಈಗಾಗಲೇ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ. ಇದೇ ರೀತಿ ಪರಿಸ್ಥಿತಿ ಮುಂದುವರಿದರೆ ಸರ್ಕಾರ ಕನ್ನಡ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ 295 ಸರ್ಕಾರಿ ಶಾಲೆಗಳಿದೆ, ಪ್ರೈಮರಿ ಮತ್ತು ಪ್ರೌಢಶಾಲೆ ಸೇರಿ. ಅದರಲ್ಲಿ 1437 ಕೊಠಡಿಗಳಲ್ಲಿ ಪಾಠ ಪ್ರವಚನ ನಡೀತಾ ಇದೆ. ಆದರೆ 267 ಕೊಠಡಿಗಳು ದುರಸ್ತಿ ಮಾಡಬೇಕಾಗಿದೆ ಅರ್ಜೆಂಟು. ಅದರಲ್ಲಿ 120 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ಇದೆ, ಡೆಮಾಲಿಷನ್ ಮಾಡಬೇಕಾಗಿದೆ. ಅದರಿಂದ ಈ ಕೊಡ್ತಾ ಇರುವಂತಹ ಅನುದಾನ ಬಹಳಷ್ಟು ಕಡಿಮೆ, ಅನುದಾನ ಕೊಡಬೇಕು. ಮತ್ತೆ ಶಿಕ್ಷಕರ ಕೊರತೆ ಬಹಳ ಜಾಸ್ತಿ ಇದೆ, 237 ಶಿಕ್ಷಕರ ಕೊರತೆ ಇದೆ ಅಲ್ಲಿ. ಅದರಿಂದ ಇದು ಗಡಿ ತಾಲೂಕು, ಆಂಧ್ರದ ಗಡಿ ತಾಲೂಕು. ಅಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲರೂ ಕೂಡ ಗುಣಮಟ್ಟದ ಎಜುಕೇಶನ್ ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಕಳಿಸುವಂತ ಒಂದು ವ್ಯವಸ್ಥೆ ಆಗ್ತದೆ. ಶಾಲಾ ಕಾಲೇಜು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಶಿಕ್ಷಕರಿಗಿಲ್ಲ ಮತ್ತು ಶಾಲಾ ಕೊಠಡಿಗಳಿಗೆ ದುರಸ್ತಿ ಇಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ಅದು ಅರ್ಧಕ್ಕಿಂತ ಹೆಚ್ಚು ತೆಲುಗು ಭಾಷೆ ಮಾತಾಡುವಂತ ಭಾಷಿಕರು ನಮ್ಮ ತಾಲೂಕಲ್ಲಿದ್ದಾರೆ. ಆದ್ರೂ ಕೂಡ ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿರೋ ತಾಲೂಕದು ಭಾಷಾ ಸಾಮರಸ್ಯ ಇದೆ. ಅಂತ ಒಂದು ತಾಲೂಕಿನಲ್ಲಿ ಕನ್ನಡ ಶಾಲೆಗಳು ಮುಚ್ಚಬಾರದು, ಈಗ ಗುಣಮಟ್ಟದ ಎಜುಕೇಶನ್ ಇಲ್ಲ ಅಂತ ಎಲ್ಲ ಕಾನ್ವೆಂಟ್ಗೆ ಕಳಿಸಬಾರದು ಅವರು ಪಾಲಕರು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ವಿಶೇಷ ಗಮನವನ್ನು ಕೊಟ್ಟು ಸಚಿವರು ನಮ್ಮ ತಾಲೂಕಿಗೆ ಶಿಕ್ಷಕರು ಮತ್ತು ಶಾಲಾ ಕೊಠಡಿಗಳನ್ನ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇದನ್ನ ನಮಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ತಾಲೂಕಿಗೆ ಅಂತ ಕೇಳ್ಕೊತೀನಿ. ಶಿಕ್ಷಣ ಸಚಿವರು ಗಡಿಭಾಗವಾದ ಗೌರಿಬಿದನೂರು ಕನ್ನಡ ಶಾಲೆಗಳ ಬಗ್ಗೆ ಗಮನವನ್ನು ಹರಿಸುವಂತೆ ಒತ್ತಾಯಿಸಿದರು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಶಾಸಕರ ಪ್ರಶ್ನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಈಗಾಗಲೇ ರಾಜ್ಯ ಎಲ್ಲ ಶಾಲೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದ್ದು ಗಡಿಭಾಗವಾದ ಗೌರಿಬಿದನೂರಿಗೂ ಅನುದಾನ ಬಿಡುಗಡೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ಹಾಗೂ ಶಿಕ್ಷಕರ ನೇಮಕಾತಿಯನ್ನು ಮಾಡಲಾಗುವುದು. ಸದ್ಯದಲ್ಲಿ ಅತಿಥಿ ಶಿಕ್ಷಕರನ್ನು ತೆಗೆದುಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದರು. ಮಾನ್ಯ ಅಧ್ಯಕ್ಷರೇ, ಏನು ನಾವಿಲ್ಲಿ ಸೆಷನ್ ಶುರು ಆದ್ಮೇಲೆ ನಾವು ಕೆಲವು ರಿಪೇರಿಗೆ ಮತ್ತೆ ಕೊಠಡಿಗಳನ್ನು ಕೂಡ ಇಲ್ಲಿ ಬಂದ್ಮೇಲೆ ಹೋದ ವಾರ ನಾನು ಇಲ್ಲಿ ಬಂದು ಸೈನ್ ಮಾಡಿದೆ. ಕೆಲವು ಕೊಠಡಿಗಳನ್ನ ಈಗಾಗಲೇ ಕೆಲವು ಶಾಲೆಗೆ ಕೊಟ್ಟಿದೆ ನಿಮಗೆ, ಮತ್ತೆ ದುರಸ್ಥಿತಿಗೂ ಕೂಡ ಕೊಟ್ಟಿದೆ. ಆದ್ರೂ ಕೂಡ ಕಮ್ಮಿ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದ್ರ ಜೊತೆಗೆ KPS ಕೂಡ 2 KPS ಅನ್ನ ನಿಮಗೆ ಹೊಸೂರಿಗೆ ಮತ್ತೆ ಒಂದು ಜೂನಿಯರ್ ಕಾಲೇಜ್ ಗೌರಿಬಿದನೂರಿಗೂ ಕೂಡ 2 KPS ನ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅತಿಥಿ ಶಿಕ್ಷಕರಲ್ಲೇ ನಾನು ಅವಾಗಲೇ ಹೇಳಿದೆ ಮಾನ್ಯ ಅಧ್ಯಕ್ಷ, ಅತಿಥಿ ಶಿಕ್ಷಕರಲ್ಲೇ ನಾವು ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆ ಅದು ಅತಿಥಿ ಶಿಕ್ಷಕರಲ್ಲಿ ತಗೊಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಈಗ ಪ್ರಕ್ರಿಯೆ ಶುರು ಆಗಿದೆ, ಅದರಲ್ಲಿ ಆದ್ಯತೆಯನ್ನ ಕೊಡ್ತೀನಿ. ಯಾಕಂದ್ರೆ ನೀವು ಬಾರ್ಡರ್ ಅಲ್ಲಿ ಇದೀವಿ ಅಂತ ಹೇಳಿದ್ರಿ, ನಾನು ಕೂಡ ಮಾತನ್ನ ಕೊಟ್ಟಿದ್ದೀನಿ. ಬಾರ್ಡರ್ ಇರ್ತಕ್ಕಂಥದ್ದು ಒತ್ತನ್ನ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ಗೂ ಒತ್ತನ್ನ ಕೊಡ್ಲಿಕ್ಕೆ ಬಯಸ್ತಾನೆ. ಮತ್ತೆ ಈವನ್ ಟೀಚರ್ಸ್ ಕೂಡ ರಿಕ್ರೂಟ್ಮೆಂಟ್ ಆದ್ಮೇಲೆ ಆ ಕಡೆ ಕೊಡ್ತಕ್ಕಂಥದ್ದನ್ನ ನಾನು ಒತ್ತನ್ನ ಕೊಡ್ತಕ್ಕಂಥದ್ದು ಮಾತನ್ನು ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.